ಎಲ್ಲರೂ ಅಲ್ಲ, ಕೆಲವರು ಇದ್ದಾರೆ ಮುಖಂಡರುಗಳು. ಅಲ್ಲಿ ಹೆಸರಿಡ್ದು ಹೇಳಕ್ಕೆ ಹೋಗಲ್ಲ. ನನ್ನ ಸಭೆಯಲ್ಲಿ ಹೆಸರಿಡ್ದು ಹೇಳಕ್ಕೆ ಹೋಗಬಾರ್ದು, ಯಾರನ್ನೇ ಹೆಸರನ್ನು ನಾವು ತೆಗಿಬಾರ್ದು. ನನ್ನ ಒಂದು ಪ್ರಿನ್ಸಿಪಾಲ್ ಮನೆ ಸಭೆಗೆ ನಾನು 6 ಬಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಈ ಮಟ್ಟಕ್ಕಾದರೂ ಒಬ್ಬ ಜಿಲ್ಲಾಧಿಕಾರಿ 1200 ಎಕರೆ ಬೇಕು ಅಂತ ಹೇಳಿದ ಮೇಲೆ ಯಾವ ಆಧಾರದ ಮೇಲೆ ಡಿನೋಟಿಫಿಕೇಶನ್ ಮಾಡೋಕ್ಕೆ ಹೋಗ್ತಾರೆ? ಅದರಲ್ಲಿ 466 ಎಕರೆನಲ್ಲಿ 266 ಎಕರೆ ಸರ್ಕಾರಿ ಜಾಗ. ಆ 266 ಎಕರೆ ಸರ್ಕಾರಿ ಜಾಗ ಹೊಡೆಯೋಕ್ಕೆ ಯಾರಿದ್ದಾರೆ ಇದರಿಂದ? ಬರೀ ಕೇವಲ 200 ಎಕರೆ ಜಾಗಕ್ಕೆ ದುಡ್ಡು ಕೊಟ್ಟರೆ 466 ಎಕರೆ ಏರ್ಪೋರ್ಟ್ ಜಾಗ ಬರುತ್ತೆ. ಇದರಿಂದ ಯಾರಿದ್ದಾರೆ? ಯಾವ ಕಾಲದಿಂದ ಪೆಂಡಿಂಗ್ ಇತ್ತು? ಯಾರು ಇದರಲ್ಲಿ ಜವಾಬ್ದಾರಿ? ಯಾರು ಅಧಿಕಾರಿಗಳು? ಅದನ್ನು ತನಿಖೆ ಮಾಡೋದಕ್ಕೆ ಸರ್ಕಾರ ತಯಾರಿದೆಯಾ? ಮನೆ ಸಭಾಧ್ಯಕ್ಷರ ಕಂದಾಯ ಮಂತ್ರಿಗಳಿಲ್ಲ ಇಲ್ಲಿ. ಯಾವ ರೀತಿ ಇದೆ ನಮ್ಮ ಜಿಲ್ಲೆ ಒಳಗೆ? ಹಾಸನ ಸುತ್ತಮುತ್ತ ಲೇಔಟ್ಗಳು ಯಾವ ಇದು ಉಳಿದಿಲ್ಲ, ಸರ್ಕಾರಿ ಜಾಗ ಉಳಿಲ್ಲ, ಸ್ಮಶಾನ ಉಳಿದಿಲ್ಲ. ಇವತ್ತು ಏನಾರು ಹೇಳಕ್ಕೆ ಹೋದರೆ ತನಿಖೆ ನಡೀತಾ ಇದೆ ಅಂತಾರೆ. 2 ವರ್ಷದಿಂದ ತನಿಖೆ ನಡೀತಾ ಇದೆ ಅಂತಾರೆ. ಈಗ ಚಿಕ್ಕಡ್ಲೂರು 1977ರಲ್ಲಿ ಒಂದು ಆದೇಶ ಆಗುತ್ತೆ, 2 ತಿಂಗಳಿಗೆ ಇದು ಕಟ್ತು ಹೋದರೆ ಆ ಸರ್ಕಾರವನ್ನು ಮುಟ್ಕೋಲು ಹಾಕಬೇಕು ಅಂತಾರೆ 78ರಲ್ಲಿ. ಇವತ್ತು 78ನ 21ನೇ ಇಸ್ವಿನಲ್ಲಿ ಇವತ್ತು 78 ಜಾಗ ಕೊಡ್ತಾರೆ. ಆ ಜಾಗ ಕೊಡೋ ಉದ್ದೇಶದಿಂದನೇ ಇವತ್ತು ಮಾನ್ಯ ಸಭಾಧ್ಯಕ್ಷರೇ 4 ವರ್ಷ ಮಹಾನಗರ ಪಾಲಿಕೆ ಆದರೂ ಆ ಜಾಗನ ಮಹಾನಗರ ಪಾಲಿಕೆ ಕೊಡಲಿಲ್ಲ, ಹ್ಯಾಂಡ್ ಓವರೇ ಮಾಡಲಿಲ್ಲ ಮಹಾನಗರ ಪಾಲಿಕೆಗೆ. ಈಗ ಮಹಾನಗರ ಪಾಲಿಕೆ ಹ್ಯಾಂಡ್ ಓವರ್ ಮಾಡಲಿಲ್ಲ ಅಂತ ಗ್ರಾಮ ಪಂಚಾಯತಿ 22 ಜನ ಸದಸ್ಯಗಳ ಮೇಲೆ 1-4 ಆಗಿದೆ. ಅದೇ ರೀತಿ ನಗರಸಭೆ